ಅದನ್ನ ಆಗೋದಕ್ಕೆ ಜಾತಿ ಹೆಸರಿಟ್ರು. ಒಬ್ಬೊಬ್ಬ ಗುರುಗಳೇ ಬಂದು ಜಾತಿನ ಉಂಟು ಮಾಡಿದ್ದು, ಬೇರೆ ಯಾರು ಮಾಡ್ಲಿಲ್ಲ. ಗುರುಗಳೇ ಅಲ್ವಾ ಜಾತಿ ಉಂಟು ಮಾಡಿದ್ದು. ಹಂಗಾಗಿ ಇವರು ನಾರಾಯಣ ಗುರುಗಳು ಈಡಿಗರು ಅಂತ ಕೊಟ್ರು, ಬಸವಣ್ಣರು ಲಿಂಗಾಯತರು ಅಂತ ಕೊಟ್ರು, ಬ್ರಾಹ್ಮಣರು ಈ ರೀತಿ ಕೊಟ್ರು, ಈ ರೀತಿ ಮುಸ್ಲಿಮರು ಮಹಮ್ಮದ್ ಪೈಗಂಬರ್ ಬಂದು ಕೊಟ್ರು, ಹೆಸರು ಕೊಟ್ರು, ಜಾತಿ ಹೆಸರು. ಆದ್ರೆ ಗುರಿ ಒಂದೇನೆ, ಏನು ನೀನೇನಾಗಬೇಕು. ಈ ಒಬ್ಬ ಗುರುಗಳು ಬಂದಿರೋದು ಉದ್ದೇಶ ಏನಂತಂದ್ರೆ ನೀನ್ ಆಸ್ತಿಕನಾಗು ಅಂತ ಹೇಳ್ತಾರೆ. ಆಸ್ತಿಕನಿ ಪರಮಾತ್ಮನಾದೆ, ನಾಸ್ತಿಕಗೆ ಯಮ ಧರ್ಮನಾದೆ, ತಿಳಿದುಕೊಳ್ಳಿರೋ ದೈವ ಒಂದೇ ಕಾಣಿರೋ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಒಂದೇ ಮಾರ್ಗ. ಲಾಯರ್ ಆಗಬೇಕಂದ್ರೆ ಏನ್ ಮಾಡ್ಬೇಕ್ರಿ? ಸೀನಿಯರ್ ಹತ್ರನೇ ಹೋಗ್ಬೇಕು. ಅದು ಲಾ ಕಾಲೇಜಲ್ಲೇ ಓದ್ಬೇಕಲ್ವಾ. ಅದು ಬಿಟ್ಬಿಟ್ಟು ನಾನು ಮೆಡಿಕಲ್ ಹೋಗ್ಬಿಟ್ಟು ನಾನು ಲಾ ಮಾಡ್ತೀನಿ ಅಂದ್ರೆ ಆಗಲ್ಲ. ಹಂಗೆ ಇದಕ್ಕೆ ಒಂದಿರ್ಬೇಕಾರೆ ಹಂಗಾರೆ ಅದಕ್ಕೆ ಒಂದು ಇಲ್ದಂಗೆ ಇರ್ತತ. ಸೃಷ್ಟಿನಲ್ಲಿ ಯಾವುದು ಚೇಂಜ್ ಇಲ್ಲ ಬ್ರದರ್. ಹೆಂಗಿದೆ ಅಂತಂದ್ರೆ ನಿಮಗೆ ಸಿಹಿ ಅಲ್ವಾ, ಕಬ್ಬು ಕೊಟ್ರೆ ನಿಮಗೆ ಸಿಹಿ ಆಗುತ್ತೆ, ನನಗೆ ನಾನು ಹುಳಿ ಆಗತ್ತಾ? ಹೇಳಿ, ಯೋಚನೆ ಮಾಡಿ. ನಿಮಗೆ ಸೀನಿಯರ್ ಕೊಡ್ರೆ ನನಗೂ ಸೀನಿಯರ್ ಆಗುತ್ತೆ, ನಿಮಗೆ ಉಪ್ಪು ತಿಂದ್ರೆ ನನಗೂ ಉಪ್ಪೇ ಆಗುತ್ತೆ. ಅದ್ ಬಿಟ್ಬಿಟ್ಟು ಇಲ್ಲ ನಮಗೆ ಉಪ್ಪಾಗತ್ತೆ ನಿನಗೆ ಹುಳಿ ಆಗುತ್ತೆ ಅಂತಂದ್ರೆ ಸೃಷ್ಟಿನಲ್ಲಿ ತಪ್ಪು. ಹಂಗಿಲ್ಲ. ಹೆಂಗೆ ಒಂದು ಸಿಹಿಯಾಗಿ ಇದೆಯೋ ಹಂಗೆ ಎಲ್ಲಾ ಸೃಷ್ಟಿಯ ನಿಯಮ ಒಂದೇ ರೀತಿಯಾಗಿ ಸರ್ವ ಮನುಕುಲಕ್ಕೂ ಒಂದೇ ಆಗಿದೆ. ಅದೇ ಮಾರ್ಗದಲ್ಲಿ ಹೋಗ್ಬೇಕು. ಒಂದೇ ಮಾರ್ಗ ಬಿಟ್ರೆ ಬೇರೆ ಮಾರ್ಗ ಇಲ್ಲ. ಬೇರೆ ಮಾರ್ಗ ಎಲ್ಲವನ್ನೂ ಈ ದಾರಿಗೆ ತೋರಿಸ್ಲಿಕ್ಕೆ ಮಾರ್ಗಗಳು ಬೇರೆ ಇರ್ಬೋದು, ಆದ್ರೆ ದಾರಿ ಒಂದೇ ಇರೋದು. ಎಲ್ಲೇ ಹೋದ್ರು ಒಂದು ದಾರಿಯಿಂದ ಹೋಗ್ಬೇಕು ವಿನಃ ಬೇರೆ ಇಲ್ಲ ನಾವು ಬೇರೆ ದಾರಿಲಿ ಹೋಗ್ತೀವಿ ಅಂದ್ರೆ ಸಾಧ್ಯನೇ ಇಲ್ಲ. ಅವೆಲ್ಲವೂ ಇಲ್ಲಿಗೆ ಬಂದು ಸೇರ್ಕೊಂಡದಕ್ಕೆ ಮಾರ್ಗಗಳು. ನಾನು ಮೊನ್ನೆ ಒಂದು ಕತೆ ಹೇಳಿದ್ದೆ. ನಾನು ದೇವಸ್ಥಾನ ಏನಕ್ಕೆ ಉಂಟು ಮಾಡ್ತಾರೆ, ದೇವಸ್ಥಾನ ಏನಕ್ಕೆ ಉಂಟು ಮಾಡ್ತಾರೆ ಮೊನ್ನೆ ಉದಾಹರಣೆ ಹೇಳಿದ್ದೆ. ಒಂದು ದೇವಸ್ಥಾನಕ್ಕಿಂತ ಮುಂಚೆ ನಾವು ಬಂಡೆ ಆಗಿದ್ವಿ. ಬಂಡೆ ಆಗಿರೋನು ಒಬ್ಬನು ಇದನ್ನ ಹೇಳಿದ್ ನಾನು ನಿಮಗೆ. ಬಂಡೆ ಆಗಿದ್ವಿ, ಅದನ್ನ ಕೆತ್ತೋದಕ್ಕೆ ಒಬ್ಬ ಶಿಲ್ಪಿ ಬೇಕು. ಶಿಲ್ಪಿ ಬಂದ್ಬಿಟ್ಟು ಕೆತ್ತಿ ಆಮೇಲೆ ತಗೊಂಡು ಗರ್ಭಗುಡಿಲಿ ಇಟ್ಟಾಗ, ಆ ಗರ್ಭಗುಡಿಲಿರುವಂತರು ಇಟ್ಟಾಗ ಒಬ್ಬ ಪುರೋಹಿತರು ಬಂದು ಹೆಂಗೆ ಒಂದು ದೇವಸ್ಥಾನ ಮಾಡ್ತಾರೋ ಅದನ್ನ ಎಲ್ಲರೂ ಮಾಡ್ಬೋದಾ ಅಥವಾ ಹೆಂಗ್ ಬೇಕಾದ್ರೂ ಮಾಡ್ಬೋದಾ? ಇದೇ ವಿಧಿವಿಧಾನ ತಾನೆ. ಇದು ಬಿಟ್ಟು ಬೇರೆ ವಿಧಿವಿಧಾನ ಮಾಡಿದಾರ? ದೇವಸ್ಥಾನ ಉಂಟಾಗಿ ಎಷ್ಟು 1000 ವರ್ಷದಿಂದ ಆದ್ರೂ ಇವತ್ತು ದೇವಸ್ಥಾನ ಮಾಡ್ಬೇಕಂದ್ರೆ ಒಂದೇ ವಿಧಾನ ತಾನೆ. ಹಂಗಾರೆ ಇದಕ್ ಮಾತ್ರ ಒಂದೇ ವಿಧಾನ, ಇದಕ್ಕೆ ಸತ್ಯದ ದಾರಿಗೆ ಹೋಗಕ್ ಮಾತ್ರ ಬೇರೆ ದಾರಿ ಇದೆಯಾ? ಒಂದೇ ದಾರಿ. ಗುರುವಿಗೆ ಗುಲಾಮನಾಗಿ ಹೋಗುವ ತನಕ ದೊರೆಯದಣ ಮುಕ್ತಿ ಅಂತ ಹೆಂಗಿದೆಯಾ, ಆ ಒಂದು ದಾರಿ ಬಿಟ್ರೆ ಬೇರೆ ಏನಿಲ್ಲ. ಹಂಗೆ ಆ ದಾರಿನಲ್ಲಿ ಹೋದ್ರೆ ಮಾತ್ರನೇ ನಾವು ನಿಜ ಈಶ ಆಗ್ಬೋದು, ಇಲ್ಲ ಅಂದ್ರೆ ಸುಳ್ಳಿನೇಶ ಆಗ್ಬಿಡ್ತೀವಿ ಅಂತ ಇದನ್ನ ಸತ್ಯವಾಗಿ ಇದನ್ನ ಪ್ರೂಫ್ ಸಾಕ್ಷಿ ಸಮೇತ ಹೇಳ್ಬೋದು. ನೆಕ್ಸ್ಟ್ ಈಗ ಹೇಳಿದ್ರಿ, ಯಾರೋ ಪ್ರಶ್ನೆ ಕೇಳಿದ್ರು, ನೀನ್ ಹಿಂದೂ ಹೇಗಾದೆ ಅಂತ. ನೀವ್ ಹೇಗ್ ಕಂಡ್ಕೊಂಡ್ರಿ ಹಿಂದೂ ಪ್ಲಸ್ ನಾನು ಈಡೀಗ ನಾನು ಇದನ್ನ ಫಾಲೋ ಮಾಡ್ಬೇಕು ಅನ್ನೋದನ್ನ ಹೇಗೆ ಕಂಡ್ಕೊಂಡ್ರಿ? ಈಗ ಕಂಡ್ಕೊಳೋದಕ್ಕೆ ಅಂತಂದ್ರೆ ಉದಾಹರಣೆಗೆ ಏನಂತಾನೆ, ಇವಾಗ ಹೋಗ್ತಾರೆ, ಇವಾಗ ಒಬ್ರು ಒಂದು ಮಾರ್ಗದಲ್ಲಿ ಇದಾರೆ ಅಂತಂದ್ರೆ ಅವ್ರ ಹತ್ರ ಹೋದಾಗ ನೀವ್ ಹೆಂಗಾದ್ರಿ ಅಂತ ಕೇಳಿದೆ. ನೋಡು, ನಾನು ಆ ಸ್ಕೂಲಲ್ಲಿ ಹೋಗಿದ್ಕೆ ಇವರೆಲ್ಲರಾಗಿದ್ದಾರೆ, ನಾನು ಆ ಸ್ಕೂಲಲ್ಲಿ ಹೋಗಿ ನಾನು ಪಾಸ್ ಆದ, ನಾನು ಆ ಸ್ಕೂಲಲ್ಲಿ ಹೋಗಿದ್ಕೆ ನನ್ನ ಜಾತಿಯ ನಿಜ ಸತ್ಯ ಗೊತ್ತಾಯ್ತು. ಜಾತಿದು ಅವಾಗ ನಾನು ಜಾತಿ ಕುದುರೆ ಅಂತ ಹೇಳ್ತಾರಲ್ಲ, ಒಂದು ಜಾತಿ ಕುದುರೆ ಅಂತಂದ್ರೆ ಆ ರೀತಿ ಟ್ರೈನಿಂಗ್ ತಗೊಂಡಿದ್ರೆ ಜಾತಿ ಕುದುರೆ, ಆ ರೀತಿ ಅದು ಟ್ರೈನಿಂಗ್ ತಗೊಂಡು ಒಂದು ಇದ್ರಲ್ಲಿ ಆಗಿದ್ರೆ ಜಾತಿ ಕುದುರೆ. ಇಲ್ಲ ಅಂದ್ರೆ ಜಾತಿ ಕುದುರೆ ಅಂತ ಹೇಳಲ್ಲ, ಅದು ಮಂಡು ಕುದುರೆ ಅಂತ ಹೇಳ್ತಾರೆ. ಓಡಲ್ಲಪ್ಪ, ಅದು ಎಷ್ಟು ಟ್ರೈನಿಂಗ್ ಕೊಟ್ರು ಆಗೋದಿಲ್ಲ ಅದು ಅಂತ ಹೇಳ್ಬಿಟ್ಟು ಬಿಸಾಕ್ಬಿಡ್ತಾರೆ. ಜಾತಿ ಕುದುರೆ ಆದ್ರೆ ಅಂದ್ರೆ ಅದಕ್ಕೆ ಟ್ರೈನಿಂಗ್ ಕೊಟ್ರು ಅಂದ್ರೆ ಆ ಟ್ರೈನಿಂಗ್ಗೆ ತಕ್ಕನಂಗೆ ರೆಡಿಯಾಗಿ ನಿಂತ್ಕೊಂತು ಅಂದ್ರೆ ಅವಾಗ ರೇಸಿಗೆ ಬಿಡ್ತಾರೆ. ಅದಕ್ಕೆ ಜಾತಿ ಕುದುರೆ ಅಂತ ಹೆಸರಿಡ್ತಾರೆ. ಹಂಗೆ ನಾವು ಹೋಗಿ ಆ ಟ್ರೈನ್ ಏನು ಅದು ಇದು ಸೃಷ್ಟಿನಲ್ಲಿ ಏನು ಇದು ಇದೆಯೋ ನಮ್ಮ ಜಾತಿದು ಏನು ಜಾತಿದು ಸತ್ಯ ಏನೋ ನಮಗೆ ಗೊತ್ತಾಗ್ತಿಲ್ಲ. ಏನಕ್ಕೆ ಜಾತಿ ಉಂಟು ಮಾಡಿದ್ದಾರೆ? ಯಾರ ಜಾತಿ ನಾವೇ ಉಂಟು ಮಾಡ್ಕೊಂಡ್ಬಿಟ್ವ ಜಾತಿನ? ಯಾರೋ ಒಬ್ರು ಮಹಾನ್ರುಗಳು, ಎಲ್ಲಾ ಜಾತಿಗಳನ್ನ ಒಬ್ಬೊಬ್ರು ಮಹಾನ್ರೆ ಹುಟ್ಟಿರೋದು. ಲಿಂಗಾಯತರು ತಗೊಳ್ಳಿ, ಬಸವಣ್ಣರು, ನಮ್ಮ ಈಡಿಗರು ಕುಲ ತಗೊಳ್ಳಿ, ನಮ್ಮ ನಾರಾಯಣ ಗುರುಗಳು ನಮಗೆ ಉಂಟು ಮಾಡಿರೋದು. ಹಿಂಗೆ ಒಂದೊಂದು ಜಾತಿಗೂ ಒಂದೊಂದು ಗುರುಗಳು ಬಂದು ಉಂಟು ಮಾಡಿರೋದು. ಗುರುಗಳೇ ಉಂಟು ಮಾಡಿರೋದು ಈ ಜಾತಿನ. ಮುಸ್ಲಿಮರ್ ತಗೊಳ್ಳಿ, ಮಹಮ್ಮದ್ ಪೈಗಂಬರ್ ಬಂದು ಜಾತಿನ ಉಂಟು ಮಾಡಿದ್ದು. ಆ ಮಹಮ್ಮದ್ ಪೈಗಂಬರ್ ಏನೇನು ಬೇರೆ ಜಾತಿಯ ಬೇರೆ ಇವರ ನಮಗೆ? ಅವರು ಜ್ಞಾನಿಗಳು, ಅವ್ರವರು ಒಂದೊಂದು ಜಾತಿನ ಉಂಟು ಮಾಡಿದ್ರು. ಇವಾಗ ಕ್ರಿಶ್ಚಿಯನ್ ತಗೊಳ್ಳಿ, ಕ್ರಿಶ್ಚಿಯನ್ ಅವರು ಕ್ರಿಸ್ತ ಬಂದು ಇದು ಮಾಡಿದ್ರು. ಹಂಗೆ ಒಂದೊಂದು ಜಾತಿನ ಉಂಟು ಮಾಡ್ಬೇಕಾದ್ರೆ ಮಹಾನ್ರುಗಳೇ ಬಂದ್ಬಿಟ್ಟು ದೊಡ್ಡ ಪ್ರಪಂಚ ಇದೆ, ಈ ದೊಡ್ಡ ಪ್ರಪಂಚದಲ್ಲಿ ಎಲ್ಲಾದ್ರೂ ಒಂದೇ ಸರಿ ಹೇಳಕ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನಮ್ಮಿಂದ ಯಾರು ಬರ್ತಾರೋ ಅವರಿಗೆ ತಿಳಿಸೋಣ. ಅವಾಗ ಅವರೊಂದು ಗುಂಪಾಗಿ ಅವರೆಲ್ಲರಿಗೂ ಪ್ರಚಾರ ಮಾಡ್ಕೊಂಡು ಅವರು ಅದನ್ನ ಪಡ್ಕೊಂಡ್ಲಿ ಅನ್ನೋದಕ್ಕೋಸ್ಕರ ಮಾಡ್ಕೊಂತ ಹೋದ್ರು. 10 ಎಕರೆ ಜಮೀನ್ ಇದ್ರೆ 2 ಎಕರೆ ಬೋರ್, 2 ಇಂಚಿನ ಬೋರ್ ಇತ್ತು ಅಂದ್ರೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಮಾತ್ರ ಪಾತಿ ಕಟ್ಕೊಂಡು ನೀರ್ ಹಾಯಿಸ್ತೀವಿ. ಎಲ್ಲದಕ್ಕೂ ನೀರ್ ಹಾಯಿಸಲ್ಲ. ಅದನ್ನ ನೀರಾವರಿ ಅಂತ ಹೇಳ್ತೀವಿ. ಎಲ್ಲದನ್ನು ನೀರಾವರಿ ಅಂತ ಹೇಳಲ್ಲ. ಅದು ಬೆದ್ದಲೆ ಭೂಮಿ ಅಂತ ಹೇಳ್ತೀವಿ, ಇದನ್ನ ನೀರಾವರಿ ಅಂತ ಹೇಳ್ತೀವಿ. ಹಂಗೆ ಎಷ್ಟು ಬೇಕೋ ಅಷ್ಟು ಪಾಯಿಸ್ಕೊಂಡು ಅದನ್ನ ಮಾತ್ರ ಫಲವತ್ತಾದಂತ ಹಣ್ಣು, ಹಂಪ್ಲು, ತರಕಾರಿ, ಇಲ್ಲ ಅಂತಾರೆ ಅಡಿಕೆ, ಈ ರೀತಿ ಬೆಳಿತೀವಿ. ಅದಕ್ಕೆಲ್ಲ ನಾರ್ಮಲ್ ಬೆಳೆ ಬೆಳಿತೀವಿ, ಮಳೆಗೆ ನಂಬ್ಕೊಂಡಿರುವಂತವು. ಇದಕ್ ಮಾತ್ರ ಒಳ್ಳೆ ಫಲವತ್ತಾದ ಮಣ್ಣನ್ನು ಫಲವತ್ತು ಮಾಡ್ತೀವಿ. ಫಲವತ್ತಾದಂತ ಇದು ಲಾಭ ಬರೋದು ಜಾಸ್ತಿ ಬರುತ್ತೋ ಅದನ್ನ ಹಾಕೊಂತೀವಲ್ವಾ.
ಹಂಗಾರೆ ನಮಗೆ ಬುದ್ಧಿ ಇದೆ ಅಂತಂದ್ರೆ ಮಹಾನ್ರುಗಳು ಬಂದಾಗ ಎಲ್ಲರಿಗೂ ಒಂದೇ ರೀತಿ ಪ್ರಚಾರ ಮಾಡಕ್ ಹೋದ್ರೆ ಇವ್ರು ಸೇರಲ್ಲ ಅಂತ ಹೇಳ್ಬಿಟ್ಟು ಅವ್ರು ಒಂದು ಪಾತಿ ಕಟ್ಕೊಂಡ್ರು. ಪಾತಿ ಕಟ್ಕೊಂಡು ಆ ಅದಕ್ಕೊಂದು ಹೆಸರು, ಸಮಾಜ ಹೆಸರು ಕೊಟ್ರು, ಜಾತಿ ಅಂತ ಹೆಸರು ಕೊಟ್ರು. ಅವ್ರ ಜಾತಿನ ಉಂಟು ಮಾಡಿ ಅವ್ರಿಗೆ ಸತ್ಯನ ತಿಳಿಸ್ಕೊಂತ ಹೋದ್ರು. ನೀವ್ ಹಂಗಾಗ್ರಿ ಅಂತಂದ್ರು. ಆದ್ರೆ ಇವರೆಲ್ಲರೂ ಯಾರೋ ಒಬ್ರು ಇಬ್ರು ಅದನ್ನ ಪಡ್ಕೊಂಡ್ರು. ಆಮೇಲೆ ಗೊತ್ತಾಯ್ತು ಇವ್ರು ಪಡ್ಕೊಳಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಕೋಟ್ ಹಾಕ್ಬಿಟ್ರು ಎಲ್ಲರೂ. ನೀನ್ ಈಡಿಗ, ನೀನ್ ಲಿಂಗಾಯತ, ನೀನ್ ಮುಸ್ಲಿಮು ಅಂತ ಹೇಳ್ಬಿಟ್ಟು ಕೋಟ್ ಹಾಕ್ಬಿಟ್ರು. ಅದನ್ನೇ ಬೆಳೆಸ್ಕೊಂಡು ಹೋಗ್ತಿರೋ ವಿನಃ ಯಾರು ನಾನು ಆಗಬೇಕು ಅನ್ನೋದನ್ನ ಸತ್ಯ ಮರ್ತ್ಬಿಟ್ರು. ನಾನು ಈಡಿಗ ಆಗಬೇಕು ಅನ್ನೋ ಸತ್ಯ ಪ್ರತಿಯೊಬ್ಬರು ಮರ್ತ್ಬಿಟ್ರು. ಪ್ರತಿಯೊಬ್ರು ಆಗ್ರಿ, ಅದಕ್ಕೆ ರಿಸಲ್ಟ್ ನೋಡಿ ಅಲ್ಲಿ ಕಾಣುತ್ತೆ. ಈಡಿಗ ನೀವು ಹೇಳ್ತಾ ಇದ್ದೀವಿ, ಈಡಿಗ ಅಂದ್ರೆ ಏನು? ಈಡಿಗರು ಅನ್ನೋದು ಒಂದು ಜಾತಿ, ಒಬ್ಬ ಗುರು ಉಂಟು ಮಾಡಿರೋದು. ಅದೇ ಈಗ ಅದನ್ನ ಕಂಡ್ಕೋಬೇಕಾಗತ್ತೆ. ಈಗ ಅವ್ರವ್ರ ಜಾತಿ ನಾವು ಕಂಡ್ಕೋಬೇಕು. ಯಾಕೆ ಮಾಡಿದ್ರು, ಏನೋ ಒಂದು ಉದ್ದೇಶ ಇರುತ್ತೆ. ಉದ್ದೇಶ ಏನ್ ಗೊತ್ತಾ? ಪ್ರತಿಯೊಬ್ಬ ಗುರುಗಳು ಬಂದಿರೋದು ಉದ್ದೇಶ ಏನಂತಂದ್ರೆ ನೀನ್ ಆಸ್ತಿಕನಾಗು ಅಂತ ಹೇಳ್ತಾರೆ. ಆಸ್ತಿಕನಿ ಪರಮಾತ್ಮನಾದೆ, ನಾಸ್ತಿಕಗೆ ಯಮ ಧರ್ಮನಾದೆ, ತಿಳಿದುಕೊಳ್ಳಿರೋ ದೈವ ಒಂದೇ ಕಾಣಿರೋ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಆಸ್ತಿಕಗೆ ಪರಮಾತ್ಮನಾದೆ, ನಾಸ್ತಿಕಗೆ ಯಮ ಧರ್ಮನಾದೆ. ಆಸ್ತಿಕನಾಗಬೇಕಂದ್ರೆ ನಿನ್ನ ನಿಜ ಸತ್ಯನ ತಿಳ್ಕೊಬೇಕು. ನಾನು ಈಡಿಗ ಅಂತ ತಿಳ್ಕೊಬೇಕು. ನನಗೆ ಒಬ್ಬ ಗುರು ನುಡ್ಕೋಬೇಕು. ಆ ಗುರು ನುಡ್ಕೊಂಡ್ರೆ ನೀನು ಪರಮಾತ್ಮನಾಗ್ತೀಯ. ಇಲ್ಲಾಂದ್ರೆ ಯಮ ಬರ್ತಾನೆ ನಿನಗೆ. ಅದಕ್ಕೆ ದೈವ ಒಂದೇ ಅನ್ನೋದನ್ನ ತಿಳ್ಕೊ. ಆಸ್ತಿಕಗೆ ಪರಮಾತ್ಮನಾದೆ, ನಾಸ್ತಿಕಗೆ ಯಮ ಧರ್ಮನಾದೆ, ತಿಳಿದುಕೊಳ್ಳಿರೋ ದೈವ ಒಂದೇ ಕಾಣಿರೋ. ದೈವ ಒಂದೇ ಅಂತ ತಿಳ್ಕೊ. ಸೃಷ್ಟಿಕರ್ತ ಒಂದೇನೆ. ದಾರಿ ತಿಳ್ಸಕ್ ಬಂದಿರುವಂತ ಗುರುಗಳು ಒಂದೊಂದು ಬೇರೆ ಇರ್ಬೋದು, ಆದ್ರೆ ದೈವ ಒಂದೇನೆ. ಸೃಷ್ಟಿಕರ್ತ ಒಬ್ರೇ. ಆ ಸೃಷ್ಟಿಕರ್ತ ಏನ್ ಮಾಡಿದ್ರು, ಒಬ್ಬೊಬ್ಬ 100 ವರ್ಷಕ್ಕೆ, ಒಂದೊಂದು 100 ವರ್ಷಕ್ಕೆ ಒಂದು ಯುಗ ಅಂತ ಹೇಳ್ತಾರೆ. ಅಲ್ಲ ಸಾರಿ, ಒಂದು ತಲೆಮುರೆ ಕಾಲ ಅಂತ ಹೇಳ್ತಾರೆ ತಮಿಳಲ್ಲಿ. ಒಂದು ತಲೆಮುರೆ ಒಬ್ಬ ಮನುಷ್ಯನಿಗೆ 100 ವರ್ಷ. ಆ 100 ವರ್ಷಕ್ಕೆ ಒಬ್ಬೊಬ್ಬ ಮಹಾನ್ರುಗಳು ಬರ್ತಾರೆ. ಹಂಗೆ 1,48,000 ಮಹಾನ್ರುಗಳು ಬಂದಿದ್ದಾರೆ. 100 ವರ್ಷಕ್ಕೆ ಒಬ್ಬೊಬ್ಬ ಗುರುಗಳು ಬಂದ್ರಲ್ಲ, ಆ ಗುರುಗಳು ಏನ್ ಮಾಡಿದ್ರು ಅಂತಂದ್ರೆ ಫಸ್ಟ್ ಒಂದು ಇದನ್ನ ಕಟ್ಕೊಂಡ್ರು. ನಾವಿಲ್ಲಿ ಇದು ಮಾಡ್ತಾ ಇದೀವಿ, ಒಂದು ಸತ್ಸಂಗ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸ್ಬಿಟ್ಟು, ಆ ಸತ್ಸಂಗಕ್ಕೆ ನೋಡಪ್ಪ ರಿಸಲ್ಟ್, ನೀನು ಹಿಂಗೆ ಮರಣ ಆಗ್ತೀಯಾ, ಶಿವಶರಣರನ್ನ ಮರಣದಲ್ಲಿ ಕಾಣು ಅಂತ ಹೇಳ್ಬಿಟ್ಟು, ಮರಣನ ಗೆಲ್ತೀಯ ನೀನು, ಮೃತ್ಯುನ ಜಯಿಸ್ತೀಯ ನೀನು ಅಂತ ಹೇಳ್ಬಿಟ್ಟು ವಿಚಾರ ತಿಳಿಸ್ಲಿಕ್ಕೋಸ್ಕರನೇ ಒಂದು ಸತ್ಸಂಗನ ಮಾಡ್ಕೊಂಡು ಅವನು ಸಮಾಜ ರೆಡಿ ಮಾಡ್ಕೊಂಡಿರ್ತಾರೆ. ಅದಕ್ಕೊಂದು ಜಾತಿ ಹೆಸರು ಕೊಟ್ಬಿಟ್ಟು ನೀನ್ ಆ ರೀತಿ ಆಗು ಅಂತ ಹೇಳ್ಬಿಟ್ಟು ಹೇಳಕ್ಕೆ ಅಂತ ಬಂದಿರೋದು. ಅದನ್ನ ಪ್ರತಿಯೊಬ್ರು ಮರ್ತು ಬಿಟ್ರು. ಯಾಕೆಂದ್ರೆ ಅದು ಕಷ್ಟ. ಗುರುವಿಗೆ ಗುಲಾಮನಾಗಿ ಹೋಗಿ ಪಡ್ಕೋಬೇಕು ಅಂದ್ರೆ ತುಂಬಾನೇ ಕಷ್ಟ ಆಯ್ತು. ಅದಕ್ಕೆ ಏನ್ ಮಾಡ್ಬಿಟ್ರು, ಅದನ್ನ ಈಸಿ ಮಾಡ್ಕೊಳಕ್ ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡ್ಬಿಟ್ರು, ಅದನ್ನ ಮೇನ್ ಮರ್ತೇ ಬಿಟ್ರು. ನಾವೇನ್ ಆಗಕ್ ಬಂದಿದ್ದೀವಿ ಅನ್ನೋದು ಮರ್ತು ಬಿಟ್ರು. ಅದಾಗಲೇಬೇಕು, ಸೃಷ್ಟಿ ನಿಯಮ, ನೀನ್ ಅದಕ್ಕೋಸ್ಕರನೇ ಬಂದಿರೋದು ನೀನು. ಅದು ಬಿಟ್ರೆ ಬೇರೆ ದಾರಿನೇ ಇಲ್ಲ. ಅದೊಂದೇನೆ ದಾರಿ. ಅದಾಗಕ್ಕೋಸ್ಕರನೇ ನೀನ್ ಬಂದಿರೋದು ಸರ್. ನಾನ್ ಈ ರೀತಿಯಾಗಿ ಅಲ್ಮಾರಿಯಾಗಿ ಜೀವನ ಮಾಡಕ್ ಬಂದಿಲ್ಲ. ನಾನು ಕರೆಕ್ಟ್ ಆದಂತ ಒಂದು ಮುಕ್ತಿ ಮಾರ್ಗಕ್ಕೆ ಹೋಗಿ ಅಲ್ಲಿ ಪಡ್ಕೊಂಡಕ್ಕೋಸ್ಕರನೇ ಬಂದಿರೋದು ಮನುಷ್ಯ ಪೂರ. ಅದನ್ನ ಫಸ್ಟ್ ತಿಳ್ಕೊಳ್ಳಿ, ನಾವು ಆಳವಾಗಿ ತಿಳ್ಕೊಳ್ಳಿ. ಆಳವಾಗಿ ನಾನು ಹೇಳ್ತಾ ಇದ್ದೀನಿ, ಖಂಡಿತವಾಗ್ಲೂ ನಾನು ನಿಮಗೆ ಬೇಕಾದ್ರೆ ಯಾವ ರೀತಿಯಾಗಿ ಪ್ರೂವ್ ಮಾಡ್ಬೇಕಾ ಮಾಡ್ತೀನಿ. ಎಂತ ಕ್ವಶನ್ ಕೇಳಿ ಅದಕ್ಕೆ ಪ್ರಾಕ್ಟಿಕಲ್ ಆಗಿ ಇದನ್ನ ಕೊಡ್ತೀನಿ, ಆನ್ಸರ್ ಕೊಡ್ತೀನಿ. ನಿಮ್ಮಲ್ಲಿ ನಾನು ಸಂದರ್ಶದಲ್ಲಿ ನಮಗೆ ಬರ್ದೇ ಇರ್ಬೋದು. ಈಗ ಕೆಲವೊಬ್ರು ಕಮೆಂಟ್ಸ್ ಅಲ್ಲಿ ನನಗೆ ಕೇಳ್ತಾರೆ, ಇಷ್ಟು ದಿನ ನಾನು ಅಬ್ಸರ್ವ್ ಮಾಡಿರೋ ಕಮೆಂಟ್ಸ್ ಅಲ್ಲಿ ಅವ್ರು ಕೇಳೋ. ಈಗ ನೀವ್ ಹೇಳಿದ್ರಿ ನಾನು ಈಡೀಗ ಏನ್ ತಿಕ್ಕದೆ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ರಲ್ಲ, ತಿಳ್ಕೊಂಡಿದ್ದೀನಿ. ಏನ್ ತಿಕ್ಕಾದ್ರಿ ಸರ್? ಪ್ರತಿಯೊಬ್ರು ಅದೇ ಆಗಕ್ ಬಂದಿರೋದು. ಮಹಾನ್ರುಗಳೆಲ್ಲ ಏನಾಗಕ್ ಬಂದ್ರು ಅಂದ್ರೆ, ಮಹಾನ್ರು ಹೆಂಗಾದ್ರು ನೋಡಿ, ಮಹಾನ್ರು ಬಂದು ತನ್ನನ್ನ ತಾನು ಅರ್ಥ ಮಾಡ್ಕೊಂಡ್ರು. ನಾನು ಯಾರು ಅಂತ ಅರ್ಥ ಮಾಡ್ಕೊಂಡ್ರು. ನಾನು ಯಾರು ಅಂತ ಅರ್ಥ ಮಾಡ್ಕೊಂಡ್ಮೇಲೆ ನನ್ನ ಮೇಲೆ ಎಷ್ಟು ಇನ್ವೆಸ್ಟ್ಮೆಂಟ್ ಆಗೈತೆ ಅಂತ ಗೊತ್ತಾಯ್ತು. ನನ್ನ ಮೇಲೆ ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅಂದ್ರೆ ಯಾರು ಮಾಡಿದ್ರು ಅಂತ ಗೊತ್ತಾಯ್ತು. ಅವ್ರನ್ನ ತಿಳ್ಕೊಂಡ್ರು. ಅವ್ರಿಗೆ ತಿಳ್ಕೊಂಡು ಕಾಯ ವಾಚ ಮನಸ್ಸು ಮೂರನ್ನು ಅವರಿಗೆ ದತ್ತು ಕೊಟ್ರು. ದತ್ತು ಕೊಟ್ಟಾಗ ಅವರೇ ಸರ್ವೇಶ್ವರ ಅಂತ ಗೊತ್ತಾಯ್ತು. ಸರ್ವೇಶ್ವರ ಅವರು, ಈಗ ಉದಾಹರಣೆಗೆ ನಿಮ್ ತಂದೆಯರ್ದು ಆಸ್ತಿ ನಿಮಗೆ ಬರ್ಬೇಕು ಅಂತ ಏನ್ ಮಾಡ್ಬೇಕು, ನಿಮ್ಮ ಅಪ್ಪ ಅನ್ಬೇಕು. ತಂದೆ ಅಂತ ತಿಳ್ಕೊಂಡ್ರೆ ಗೊತ್ತಾಯ್ತು. ನಿಮ್ ತಂದೆ ಎಲ್ಲೋ ಇದಾರೆ, ನಾನೆಲ್ಲೋ ಇದ್ದೇನೆ ಅಂದ್ರೆ ಬರುತ್ತಾ, ಆಸ್ತಿ ಬರುತ್ತಾ? ಹಂಗೆ ನೀವೇನ್ ಮಾಡ್ಬೇಕು, ತಂದೆ ನುಡ್ಕೊಂಡು ಹೋಗ್ಬೇಕಲ್ವಾ? ಈ ಪ್ರಾಪಂಚಿಕ ಪ್ರಪಂಚದಲ್ಲಿ ನಿಮ್ ತಂದೆ ಆಸ್ತಿ ಬರ್ಬೇಕಂದ್ರೆ ನಿಮ್ ತಂದೆದ್ದು ನಿಮ್ ತಂದೆನ ನೀವು ತಿಳ್ಕೊಂಡ್ರೆ ಮಾತ್ರ ಸಿಗುತ್ತೆ. ಈಗ ನೀನ್ ಚಿಕ್ಕ ಹುಡುಗ ಇದ್ದಾಗ ನಾನು ಕಳೆದೋಗ್ಬಿಟ್ಟೆ, ನಮ್ ತಂದೆ ಯಾರು ಅಂತಂದ್ರೆ ಗೊತ್ತಿಲ್ಲ ಅಂತಂದ್ರೆ, ನಮ್ ತಂದೆ ಕೋಟ್ಯಾಧೀಶರಾಗಿದೆ ಅಂತಂದ್ರೆ ನಮ್ಮ ಆಸ್ತಿ ನನಗೆ ಬರುತ್ತಾ? ಅದೇ ನಾನು ತಿಳ್ಕೊಂಡ್ಬಿಟ್ರೆ. ಹಂಗೆ ಈ ಸೃಷ್ಟಿಕರ್ತ ಒಬ್ರೇ, ಅವ್ರ ತಂದೆ ಅಂತ ಹೆಂಗೆ ಅಂತ ತಿಳ್ಕೊಂಡ್ರೆ ಅವ್ರ ಆಸ್ತಿ ನಮಗ್ ಸಿಗುತ್ತೆ. ಓಕೆ, ಅದು ಓಕೆ. ಬಟ್ ಅವ್ರು ಕೇಳೋ ಪ್ರಶ್ನೆ ನಾ ಕೇಳಿದ್ದು, ಈಡೀಗ ಅಂತ ತಿಳ್ಕೊಂಡಿದ್ದೀನಲ್ಲ. ಅದೇ ಈಡಿಗ ಅಂದ್ರೆ, ಈಡಿಗಂತ ಏನು ಒಂದು ಎಲ್ಲಾ ಮತ್ತದ್ದು ಒಂದೇ ಗುರಿ ಸರ್. ಈಡಿಗುರ್ದು ಒಂದೇ ಗುರುದಿನೇ, ಎಲ್ಲಾ ಗುರುಗಳು ಒಂದೇ ದಾರಿ. ಏನು, ನೀನು ಮನುಷ್ಯನಾಗು. ಅದನ್ನ ಆಗೋದಕ್ಕೆ ಜಾತಿ ಹೆಸರಿಟ್ರು. ಒಬ್ಬೊಬ್ಬ ಗುರುಗಳೇ ಬಂದು ಜಾತಿನ ಉಂಟು ಮಾಡಿದ್ದು, ಬೇರೆ ಯಾರು ಮಾಡ್ಲಿಲ್ಲ. ಗುರುಗಳೇ ಅಲ್ವಾ ಜಾತಿ ಉಂಟು ಮಾಡಿದ್ದು. ಹಂಗಾಗಿ ಇವರು ನಾರಾಯಣ ಗುರುಗಳು ಈಡಿಗರು ಅಂತ ಕೊಟ್ರು, ಬಸವಣ್ಣರು ಲಿಂಗಾಯತರು ಅಂತ ಕೊಟ್ರು, ಬ್ರಾಹ್ಮಣರು ಈ ರೀತಿ ಕೊಟ್ರು, ಈ ರೀತಿ ಮುಸ್ಲಿಮರು ಮಹಮ್ಮದ್ ಪೈಗಂಬರ್ ಬಂದು ಕೊಟ್ರು, ಹೆಸರು ಕೊಟ್ರು, ಜಾತಿ ಹೆಸರು. ಆದ್ರೆ ಗುರಿ ಒಂದೇನೆ. ಏನು, ನೀನೇನಾಗಬೇಕು.
ಓಕೆ ನೀನೇನಾಗ್ಬೇಕು, ಮನು ಈಶನ್ ಆಗ್ಲಿಕ್ಕೋಸ್ಕರ ಬಂದ್ರೆ ಈಶನ್ ಆಗು. ಹಂಗಾಗಿ ನನಗೆ ನಾನ್ ನೋಡಿರೋ ರೀತಿಯಾಗಿ ಪ್ರತಿಯೊಬ್ರು ನಾನು ಹೋಗಿ ನನ್ನನ್ನು ನಿಜವಾಗಿ ಈಡಿಗರು ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಅವ್ರಾಗಿದಾರಲ್ಲ. ಅವ್ರಾಗಿರೋದು ನಾನು ನೋಡ್ತೀನಲ್ಲ. ನಾನು ಹೋಗೋ ಸ್ಕೂಲಲ್ಲಿ ನನ್ನ ನಿಜ ಈಡಿಗರು ಮಾಡಿದಾರ ಇಲ್ಲ ಅನ್ನೋದಕ್ಕೆ ನಾನು ಪ್ರತಿಯೊಬ್ರು ನೋಡ್ತಿದ್ದೀನಿ. ಮೊನ್ನೆ ಒಬ್ರು ಆದ್ರು, ಅದೇ ಹೇಳದ್ನಲ್ಲ, ಯಾರು ಇವರು ಕೊಡಗುನವ್ರು ಬಂದಿದ್ರು ಅಂತ ಹೇಳಿ. ಅವ್ರು ಬಂದಾಗ ಅವ್ರು ನೋಡಿದಾರೆ, ಪ್ರತ್ಯಕ್ಷವಾಗಿ ನೋಡಿದಾರೆ. ಬೇಕಾದ್ರೆ ಅವ್ರು ವಿಡಿಯೋ ಕಾಲ್ ಮಾಡಿದ್ರೆ ಮಾಡ್ತೀನಿ, ಕಾಲ್ ಮಾಡಿ ಮಾತಾಡಿಸ್ತೀನಿ. ನಿಮಗೆ ಏನಾದ್ರು, ನಿಮಗೆ ಏನ್ ಸಿಕ್ತು, ನಿಮಗೆ ರಿಸಲ್ಟ್ ಏನ್ ಸಿಕ್ತು ಅಂತ ಕೇಳ್ತೀನಿ. ಅದನ್ನ ಕಂಡಿದ್ರೆ ಇಲ್ಲ ನೀವು, ಹೌದು ನಾನು ಕಂಡುಕೊಂಡೆ, ನಾನು ಹಿಂಗಾಗ್ಲೇಬೇಕು ಅಂತ ಆಟ ತೊಟ್ಕೊಂಡೋದ್ರು. ಹಂಗಾಗಿ ನಾನು ಒಂದು ದಿನ ಬಂದು ನೋಡ್ಕೊಂಡು ಹೋಗಿರೋರಿಗೇನೆ ನಾನು ಹಂಗ ಆಗ್ಬೇಕು ಅಂತ ಆಟ ಬಂತು ಅಂತಂದ್ರೆ, ನಾನು 17 ವರ್ಷದಿಂದ ಅಲ್ಲಿ ಇದೀನಿ ಅಂತಂದ್ರೆ ನಾನು ಅದನ್ನ ಹೋಗುಗಳನ್ನ ನೋಡ್ದಂಗ ಇರ್ತೀನಿ. ಅದ್ರ ರಿಸಲ್ಟ್ ಕಂಡುಕೊಂಡೆ, ಅದು ಪಾಸ್ ಆಗೈತೆ ಅಂತ ಹೇಳ್ಬಿಟ್ಟು ಒಬ್ಬೊಬ್ರದನ್ನು ಪರೀಕ್ಷೆ ಮಾಡ್ಕೊಂತ ಬಂದಿನಿ. ಸುಮಾರು ಏನಿಲ್ಲ ಅಂದ್ರೆ ಒಂದು 500-600 ಜನದ ಜೀವ ಸಮಾಧಿನ ನಾನು ನೋಡಿದೀನಿ. ಈಗ ಒಬ್ರು ಯಾರನ್ನ ನೋಡಿದಾರ ಅಂತೇಳಿ, ಒಬ್ರಿಗೂ ಜೀವ ಸಮಾಧಿದು ವ್ಯತ್ಯಾಸನೇ ಗೊತ್ತಿಲ್ಲ ಅವರಿಗೆ. ಆದ್ರೆ ನಾನು 500-600 ಜೀವ ಸಮಾಧಿನ ನೋಡಿದೀನಿ. ಅದರಲ್ಲಿ ಪ್ರತಿಯೊಂದನ್ನು ಪರೀಕ್ಷೆ ಮಾಡಿದೀನಿ, ಆಗಿದೀವಿ ಇಲ್ಲೋ. ಯಾಕಂದ್ರೆ ನಮಗೆ ಗೊತ್ತು, ಪೇಪರ್ ವ್ಯಾಲ್ಯೂಷನ್ ಮಾಡಕ್ ಗೊತ್ತು ಸರ್ ನಮಗೆ. ಜೀವನ ಅನ್ನೋ ಸ್ಕೂಲಲ್ಲಿ ಸಾವು ಅನ್ನೋ ಎಕ್ಸಾಮ್ ಅಲ್ಲಿ ಡೆಡ್ ಬಾಡಿ ಇಸ್ ಎ ಪೇಪರ್ ವ್ಯಾಲ್ಯೂಷನ್ ಅಂತ ಯಾರಿಗಾನ ಗೊತ್ತಾ ಸರ್? ಮೊನ್ನೆ ಹೇಳಿದ್ರಿ, ನಾನು ಅದನ್ನ ಚೆಕ್ ಮಾಡ್ತಾ ಇದ್ದೀನಿ. ಹಂಗಾರೆ ಪೇಪರ್ ವ್ಯಾಲ್ಯೂಷನ್ ಅಂತಂದಾಗ ಆ ಪೇಪರ್ ವ್ಯಾಲ್ಯೂಷನ್, ಡೆಡ್ ಬಾಡಿಯನ್ನ ಪೇಪರ್ ವ್ಯಾಲ್ಯೂಷನ್ ನಾವು ಮಾಡ್ತಾ ಇದೀವಿ. ಇದಾಗಿಲ್ಲ ಅಂತಂದ್ರೆ ಕಿತ್ ಬಿಸಾಕೋದನ್ನ ಅಂತ ಹೇಳ್ತೀವಿ. ಮುನ್ಸಿಪಾಲಿಟಿ ಅವ್ರಿಗೆ ತಗೊಂಡೋಗ್ಬೇಕು ಅಂತ ಹೇಳ್ಬಿಡ್ತೀವಿ. ಅಷ್ಟು ಕೇವಲವಾಗಿರುತ್ತದೆ. ಹಂಗಾಗಿ ನಾವು ಪೇಪರ್ ವ್ಯಾಲ್ಯೂಷನ್ ಮಾಡ್ತಾ ಇದೀವಿ. ಇದು ಪಾಸ್ ಆಗಿದೆಯಾ ಫೇಲ್ ಆಗಿದೆ ಅಂತ ಹೇಳ್ಬಿಟ್ಟು. ಹಂಗಾಗಿ ಪಾಸ್ ಆಗಿದ್ದಾರೆ ಅಂತಂದಾಗ ನಾನು ಅದೇ ಸ್ಕೂಲಲ್ಲಿ ಇದ್ದೆ ಅಂದ್ರೆ ನಾನು ಪಾಸ್ ಆಗ್ತೀನಿ. ನಾನು ಬೇರೆ ಸ್ಕೂಲಲ್ಲಿ ಇದ್ದು ನಾನು ಈ ಸ್ಕೂಲಿಗೆ ಬೇಕು ಹೋಗಿದ್ರೆ ನನಗೆ ಫೇಲ್ ಅಂತ ಹೇಳ್ಬಿಡ್ತೀನಿ. ನಾನು ಅದೇ ಸ್ಕೂಲಲ್ಲಿ ಅಡ್ಮಿಷನ್ ಆಗಿದ್ದೀನಿ, ಆ ಸ್ಕೂಲಲ್ಲಿ ನಾನು ತಗೊಳ್ತಾ ಇದ್ದೀನಿ, ತರಬೇತಿ ತಗೊಳ್ತಾ ಇದ್ದೀನಿ. ಪ್ರತಿ ದಿನನೂ ನಾನು ತರಬೇತಿ ತಗೊಳ್ತಾ ಇದ್ದೀನಿ. ಯಾಕೆ? ನಾನು ನಿಜ ಈಡಿಗೆ ಆಗಬೇಕಂತ, ಸುಳ್ಳು ಈಡಿಗೆ ಆಗ್ಲಿಕ್ಕೋಸ್ಕರ ಬಂದಿಲ್ಲ. ನಾನು ನಿಜ ಈಡಿಗೆ ಆಗ್ಲಿಕ್ಕೆ ಅಂತ ನಾನು ತರಬೇತಿ ತಗೊಳ್ತಾ ಇದ್ದೀನಿ. ತರಬೇತಿ ಸಿಗ್ತಾ ಐತೆ. ಆ ತರಬೇತಿ ತಗೊಂಡವರೆಲ್ಲ ಪಾಸ್ ಆಗಿದ್ದಾರೆ, ನಾನು ಪಾಸ್ ಆಗ್ತೀನಿ. ಓಕೆ, ಈಗ ನನಗ್ ಗೊತ್ತಿರೋಂಗೆ ವೃತ್ತಿ ಆಧಾರ ಆದ್ಮೇಲೆ ಜಾತಿಗಳಾದವು ಅಂತ ನಮಗ್ ವೃತ್ತಿ ಆಧಾರದ ಮೇಲೆ ಅಂತಂದ್ರೆ ಈಗ ಅದು ಏನಂದ್ರೆ, ಈಗ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಬ್ರಾಹ್ಮಣರು ಅಂತ ಬಂದಿದ್ದು ವಿದ್ಯಾವಂತರು, 4 ಜನ ಗುರುಕುಲ ಕಟ್ಕೊಳ್ಳೋರು, 4 ಜನಕ್ಕೆ ವಿದ್ಯೆ ಹೇಳ್ಕೊಡೋರು. ಕ್ಷತ್ರಿಯರು, 4 ಕುಲ ಇದೆ ಸರ್.